ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಮೋದಿ ರ್ಯಾಲಿಗೆ ಉಗ್ರರ ದಾಳಿ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಆ ಒಂದು ಭೀತಿಯ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕಿಲೋಮೀಟರ್ ರೋಡ್ ಶೋನ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅದರ ನಿಮಿತ್ತವಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರದು ಮತ್ತು ಉಗ್ರರ ದಾಳಿ ಆಗಬಾರದು ಆ ಒಂದು ಭೀತಿಯಲ್ಲಿ ಇವತ್ತು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಯಾವ್ಯಾವ ರಸ್ತೆಯಲ್ಲಿ ಅವರು ರೋಡ್ ಶೋನ ಮಾಡ್ತಾರಲ್ಲ ಅಲ್ಲೆಲ್ಲವೂ ಕೂಡ ಅಲ್ಲಿ ಹೈ ಅಲರ್ಟ್ ಅನ್ನ ಇರುತ್ತೆ. ಕಾರ್ಯಕ್ರಮದ ಮೇಲೆ ದಾಳಿಗೆ ಖಲಿಸ್ತಾನಿ ಉಗ್ರ ಪನ್ನು ಕರೆ ಬೆನ್ನಲ್ಲೇ ಹೈ ಅಲರ್ಟ್ ಅನ್ನ ಮಾಡಲಾಗಿರುವಂಥದ್ದು. ಅಯೋಧ್ಯೆಯ ಎಲ್ಲೆಡೆ ಭಾರಿ ಭದ್ರತೆ ಮತ್ತು ಪೊಲೀಸ್ ಕಟ್ಟೆಚ್ಚರವಿರಲಿದೆ. ಸಂಚಾರ ವ್ಯವಸ್ಥೆ ಸುಧಾರಿಸಲು ಬದಲಿ ಮಾರ್ಗಗಳ ಯೋಜನೆ, ಹಾಗೆ 3 ಡಿಐಜಿ, 17 ಎಸ್ಪಿ, 40 ಹೆಚ್ಚುವರಿ ಎಸ್ಪಿಗಳ ನಿಯೋಜನೆ ಕೂಡ ಮಾಡಲಾಗಿದೆ. 82 ವೃತ್ತ ಅಧಿಕಾರಿಗಳು, 90 ಇನ್ಸ್ಪೆಕ್ಟರ್ಗಳ ನಿಯೋಜನೆ ಮಾಡಲಾಗಿದೆ. ಅಯೋಧ್ಯೆ ನಗರದ ಸುತ್ತ 5,000 ಪೊಲೀಸರಿಂದ ಕಣ್ಗಾವಲು ಇರಲಿದೆ. ಭಯೋತ್ಪಾದನಾ ನಿಗ್ರಹ ದಳದ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ನಿಗಾ ವಹಿಸಲಿದ್ದಾರೆ. ಖಲಿಸ್ತಾನಿ ಉಗ್ರರ ದಾಳಿಯ ಕರೆ ಬೆನ್ನಲ್ಲೇ ಈ ರೀತಿಯಾದಂಥ ಮಹತ್ವದ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ರ ಜೊತೆಗೆ ಅವರು ಯಾವ್ಯಾವ ರಸ್ತೆಗಳಲ್ಲಿ ಯಾವ್ಯಾವ ದಾರಿಯ ಉದ್ದಕ್ಕೂ ಕೂಡ ಸಾಗಿ ಬರ್ತಾರೆ, ಈ ಎಲ್ಲ ರಸ್ತೆಗಳಲ್ಲೂ ಕೂಡ ಎಲ್ಲ ದಾರಿಗಳಲ್ಲೂ ಕೂಡ ಹೈ ಅಲರ್ಟ್ ಇರುತ್ತೆ. ಜೊತೆಗೆ ಪಥದಲ್ಲಿ ಅವರು ಸಂಚರಿಸುವಂಥ ಆ ಒಂದು ರಸ್ತೆಯಲ್ಲಿ ಹೈ ಅಲರ್ಟ್ ಇರುತ್ತೆ. ಪೊಲೀಸ್ ಕಣ್ಗಾವಲು ಇರುತ್ತೆ. ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಹಲವು ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ. ಜೊತೆಗೆ ಈಗ ಉಗ್ರರ ಕರೆಯ ಬೆನ್ನಲ್ಲೇ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನು ಒದಗಿಸಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.